ಜಮಖಂಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಜಮಖಂಡಿ ನಗರದ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಿತು. ಶಾಸಕ ನಾಡೋಜ ಜಗದೀಶ್ ಗುಡುಗುಂಟಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಮ್ಮ ಮಕ್ಕಳು ಸದೃಢವಾಗಿ ಬೆಳೆಯಲು ಪಲ್ಸ್ ಪೋಲಿಯೋ ಡ್ರಾಪ್ ಹಾಕಿಸಬೇಕೆಂದು ಸಲಹೆ ನೀಡಿದರು. ಸರ್ಕಾರದ ಕೆಲಸ ದೇವರ ಕೆಲಸ. ಸರ್ಕಾರ ಇಡೀ ಒಂದು ಸಮಸ್ತ ಜನತೆ ಸುಖವಾಗಿರಬೇಕು, ಅವರು ಮಾನಸಿಕ ಸದೃಢತೆ ಮತ್ತು ಶಾರೀರಿಕ ಸದೃಢತೆ ಹೊಂದಿರಬೇಕು, ಸಮತೋಲನದಿಂದ ಮಾಡಬೇಕು, ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಹೇಳಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಮಹತ್ ಕಾರ್ಯ ಸರ್ಕಾರ ಮಾಡ್ತಾ ಇದೆ. ಆ ಒಂದು ಸರ್ಕಾರದ ಕಾರ್ಯ ಬಹಳ ಮಹತ್ವಪೂರ್ಣವಾದದ್ದು. ಈಗಾಗಲೇ ಹೇಳಿದ ಹಾಗೆ ನಮ್ಮದು 5,60,000 ಜನ ಇದ್ದೀವಿ. ಅದರಲ್ಲಿ ಒಂದು 62,000 ಜನ ಮಕ್ಕಳು ಅದಾವು 5 ವರ್ಷದವರೆಗೆ. ಮತ್ತು ಕನಿಷ್ಠ ಅಂದ್ರೆ ಈ ಒಂದು ಜಮಖಂಡಿ ಕ್ಷೇತ್ರದಲ್ಲಿ 60,000 ಮನೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕೂಡ ಇವತ್ತು ಪೋಲಿಯೋ ಡ್ರಾಪ್ ಹಾಕಿ ಕೊಡುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸಮಸ್ತ ಜನತೆ ಇಡೀ ಒಂದು ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡುವ ಸಂಘಟಿಸಿದಂಥ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ತಮ್ಮೆಲ್ಲ ಪರವಾಗಿ ನಾನು ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ದೇನೆ. ಅದಕ್ಕೆ ಇದಕ್ಕೆ ಮಹತ್ವ ಕೊಟ್ಟು ನಾವೆಲ್ಲರೂ ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಬೆಳೆಸುವ ಮೂಲಕ ಇವು ಪೋಲಿಯೋಗಳು ಬಹಳ ಅವಶ್ಯಗಳು. ಅದಕ್ಕೆ ಈಗಾಗಲೇ 2016ರಲ್ಲಿ ಪೋಲಿಯೋ ಮುಕ್ತ ದೇಶ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ. ಆದರೂ ಕೂಡ ನೆರೆ ರಾಷ್ಟ್ರಗಳಲ್ಲಿ ಮತ್ತೆ ಹುಡ್ಕೋತಾ ಇದೆ. ಆ ಒಂದು ಭಯದಿಂದ ಹೋದ ವರ್ಷ ಕೊಟ್ಟಿದ್ದಲ್ಲ ಅಂದರೆ ಈ ವರ್ಷ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಬಹಳಷ್ಟು ಅಭ್ಯಾಸ ಮಾಡಿ ಇಂಥ ಪೋಲಿಯೋ ಡ್ರಾಪ್ಸ್ಗಳನ್ನು ಜೀವನವನ್ನು ಉಳಿಸಿಕೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು ಕೂಡ ಎಲ್ಲರೂ ಸೇರಿ ಪೋಲಿಯೋ ಡ್ರಾಪ್ಗಳು ಮಕ್ಕಳಿಗೆ ಹಾಕಿದ್ದಾಗಿದೆ. ಆ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳೆಯಲಿ, ದೇಶದ ಒಂದು ಅಗತ್ಯ ಆಗಲಿ, ಅವ್ರ ಮುಂದಿನ ಪ್ರಜೆಗಳು ಸತ್ಪ್ರಜೆಗಳು ಅದಕ್ಕೆ ಅವರು ಚೆನ್ನಾಗಿ ಬೆಳೆಸಬೇಕಾದ ಕಾರ್ಯ ನಮ್ಮದು, ಸಮಾಜದ್ದು ಮತ್ತು ದೇಶದ ಒಂದು ಸರ್ಕಾರದ್ದು ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡೋಣ. ಎಲ್ಲರಿಗೂ